ನಮಸ್ಕಾರ ಗೆಳೆಯರೇ, ಕನ್ನಡ ಸಿವಿಲ್ ಟಾಕ್ಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಬಂದುಬಿಟ್ಟು ಯೂನಿಟ್ ಕನ್ವರ್ಷನ್ದೇ ಇದೆ, ಬಟ್ ಏರಿಯಾ ಮೆಥಡಲ್ಲಿದೆ. ಅಂದರೆ ಯೂನಿಟ್ ಕನ್ವರ್ಷನ್ ಇನ್ ಏರಿಯಾದಲ್ಲಿ ಯಾವ ಥರ ಮಾಡಬೇಕು. ನಾವು ಲಾಸ್ಟ್ ವೀಡಿಯೋದಲ್ಲಿ ಏನು ನೋಡ್ಕೊಂಡಿದ್ವಿ, ಯೂನಿಟ್ ಕನ್ವರ್ಷನ್ ಇನ್ ಲೆಂತಲ್ಲಿ ನೋಡ್ಕೊಂಡಿವಿ. ಸೊ ಈಗ ಏರಿಯಾದಲ್ಲಿ ಯಾವ ಥರ ಮಾಡಬೇಕು ಅಂದರೆ ಅದಕ್ಕೆಲ್ಲ ಏನೇನು ನಾವು ಬೇಸಿಕ್ ಗೊತ್ತಿರಬೇಕು. ಈಗ ಯಾರೆಲ್ಲ ನಂದು ಪ್ರೀವಿಯಸ್ ವೀಡಿಯೋ ನೋಡ್ಕೊಂಡಿದ್ರೆ, ಅಂದರೆ ಮೊದಲಿಂದು ಯೂನಿಟ್ ಕನ್ವರ್ಷನ್ ಬೈ ಲೆಂತ್ ಮೆಥಡಲ್ಲಿ ಯಾರು ನೋಡ್ಕೊಂಡಿದ್ದೀರಾ ಅದು ಅವ್ರು ನೋಡಿ ಈ ವಿಡಿಯೋ ನೋಡಿದರೆ ಈಸಿ ಆಗುತ್ತೆ. ಯಾರು ಡೈರೆಕ್ಟ್ ಈ ವಿಡಿಯೋ ನೋಡ್ತಾ ಇದ್ದೀರಾ, ಮೊದಲು ನೀವು ಆ ವಿಡಿಯೋ ನೋಡ್ಕೊಳ್ಳಿ. ಆ ವಿಡಿಯೋದಲ್ಲಿ ನಾನು ಎಲ್ಲನೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅಂದರೆ ಫುಲ್ ಬೇಸಿಕ್ ಇದೆ ಅದರಲ್ಲಿ. ಆ ಬೇಸಿಕ್ನ ತಿಳ್ಕೊಂಡ್ರೆ ಮಾತ್ರ ನಿಮಗೆ ಇದು ಏರಿಯಾ ಕ್ಯಾಲ್ಕುಲೇಷನ್, ಏರಿಯಾ ಕನ್ವರ್ಷನ್ ಬಗ್ಗೆ ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ನೋಡಿ, ಯಾರು ಆ ವಿಡಿಯೋ ನೋಡಿಲ್ಲ ಫಸ್ಟ್ ಅದು ವಿಡಿಯೋ ನೋಡಿಕೊಂಡು ಈ ವಿಡಿಯೋ ನೋಡೋಕೆ ಬನ್ನಿ, ನೋಡಿ. ಮತ್ತು ಯಾರೆಲ್ಲ ಆ ವಿಡಿಯೋ ನೋಡ್ಕೊಂಡಿದ್ದೀರಾ ಈ ವಿಡಿಯೋ ನಿಮಗೆ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಏನಾದರೂ ಡೌಟ್ಸ್ ಇದ್ದರೆ ನಾನು ಕೇಳ್ಬೋದು ಹಾಗೆ. ಸೊ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಹಾಯ್ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ಕು ಯೂನಿಟ್ ಕನ್ವರ್ಷನ್ ಬೈ ಏರಿಯಾ ಮೆಥಡ್. ನಾವು ಮೊದಲಿನ ವಿಡಿಯೋದಲ್ಲಿ ನೋಡಿದ್ವಿ ಲೆಂತಲ್ಲಿ, ಯೂನಿಟ್ ಕನ್ವರ್ಷನ್ ಲೆಂತಲ್ಲಿ ಯಾವ ಥರ ಮಾಡ್ತಾರೆ ಅಂತ. ಇವತ್ತು ಏರಿಯಾದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಅದು ಸಹ ಮೀಟರ್ ಮತ್ತು ಫುಟ್. ಇದರಲ್ಲೇ ನಮ್ಮ ಸಿವಿಲಲ್ಲಿ ಬರೋದೇ ಇದು ಎರಡು ಮೇನ್ ಯೂನಿಟ್ಸ್, ಆಯಿತಾ. ಮೀಟರ್ ಮತ್ತು ಫುಟ್ ಇದೆರಡೇ ಮೇನ್ ನಮಗೆ ಯೂನಿಟ್ಸ್ ಬರೋದು. ಸೊ ಫಸ್ಟಿಗೆ ನಾವು ತಿಳ್ಕೊಳ್ಳೋಣ ಏರಿಯಾ ಅಂದರೆ ಏನು, ರೈಟ್. ದಿ ಟೋಟಲ್ ಸ್ಪೇಸ್ ಟೇಕನ್ ಅಪ್ ಬೈ ಎ ಫ್ಲ್ಯಾಟ್ 2D ಸರ್ಫೇಸ್ ಆರ್ ಶೇಪ್ ಬೈ ಆ್ಯನ್ ಆಬ್ಜೆಕ್ಟ್ ಅಂತ ಹೇಳ್ತಿದ್ದಾನೆ. ಆ್ಯನ್ ಆಬ್ಜೆಕ್ಟ್ ಅಂದರೆ ಈಗ ಒಂದು ಆಬ್ಜೆಕ್ಟ್ ಇರ್ಬೋದು ಯಾವುದಾದ್ರೂ, ಅದು ಸ್ಕ್ವಯರಲ್ಲಿರ್ಬೋದು, ಇದು ಹೆಕ್ಸಾಗೋನಲ್ ಶೇಪಲ್ಲಿರ್ಬೋದು, ಸರ್ಕಲಲ್ಲಿರ್ಬೋದು, ಈ ಥರ ಇರ್ರೆಗ್ಯುಲರ್ ಶೇಪಲ್ಲಿರ್ಬೋದು. ದಿ 2D ಸರ್ಫೇಸ್ ಅಂದರೆ 2 ಡೈಮೆನ್ಷನಲ್ ಅಂತ ಬರುತ್ತೆ, ರೈಟಾ. ಇದೆ 2 ಡೈಮೆನ್ಷನಲ್, ಈ ಥರ 2 ಡೈಮೆನ್ಷನಲ್. ಈ 2 ಡೈಮೆನ್ಷನಲ್ ಏರಿಯಾ, 2 ಡೈಮೆನ್ಷನಲ್ದಲ್ಲಿ ಎಷ್ಟು ಸ್ಪೇಸ್ನ ಆಕ್ಯುಪೈ ಮಾಡುತ್ತೆ ಅನ್ನೋದೇ ಹೇಳ್ಕೊಡುತ್ತೆ ಇದು ಏರಿಯಾ, ರೈಟ್. ದಿ ಟೋಟಲ್ ಸ್ಪೇಸ್ ಟೇಕನ್ ಅಪ್ ಬೈ ಎ ಫ್ಲ್ಯಾಟ್ 2D. ನೋಡಿ, ಇದೊಂದು ಲೆಂತು, ಇದೊಂದು ಲೆಂತು, ರೈಟ್. ಇವೆರಡನ್ನ ಸೇರಿದರೆ 2 ಡೈಮೆನ್ಷನಲ್ ಅಂತ ಹೇಳ್ತೇವೆ ನಾವು. 2 ಡೈಮೆನ್ಷನಲ್ ಏರಿಯಾ ಅಂತ ಹೇಳ್ತೇವೆ. ಸೊ ಅದಕ್ಕೆ ಏರಿಯಾನ ಬಂದುಬಿಟ್ರೆ ನಾವು ಈ ಎರಡು ಡೈಮೆನ್ಷನಲ್ಲೇ ನಾವು ಕನ್ಸಿಡರ್ ಮಾಡ್ತೀವಿ. 2 ಡೈಮೆನ್ಷನಲ್ಲಿ ಎಷ್ಟು ಏರಿಯಾ ಕನ್ಸಿಡರ್ ಆಗುತ್ತೆ, ಸೊ ಅದನ್ನು ನಾವು ಏರಿಯಾ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಕೆಳಗಡೆ ಇನ್ನೊಂದು ಬಂದುಬಿಟ್ಟು ಏನಿದೆ, ವೈ ಈಸ್ ಏರಿಯಾ ಕಾಲ್ಡ್ ಸ್ಕ್ವೈರ್ಡ್ ಯಾಕೆ ಅನ್ಬೇಕು ಸರ್? ನಾ ಅದಕ್ಕೆ ಸ್ಕ್ವೈರ್ ಯಾಕೆ ಅನ್ಬೇಕು, ಕ್ಯೂಬ್ ಯಾಕೆ ಅನ್ನೋಕ್ಕಾಗಲ್ಲ, ಅದು ಮತ್ತು ಬೇರೆ ಯಾವುದು ವರ್ಡ್ ಯೂಸ್ ಮಾಡೋಕ್ಕಾಗಲ್ಲ ಆ ಥರ ಕೇಳಿದಾಗ, ಆ ಥರ ಡೌಟ್ ಇದ್ದಾಗ, ದಿಸ್ ಈಸ್ ಬಿಕಾಸ್ ಆ್ಯನ್ ಏರಿಯಾ ಈಸ್ ಮೆಜರ್ಡ್ ಬೈ ಎ ಕಂಪ್ಯೂಟಿಂಗ್ ದಿ ಪ್ರಾಡಕ್ಟ್ ಆಫ್ ಟೂ ಲೆನ್ಸ್. ನೋಡಿ, ಡೆಫಿನೇಷನಲ್ಲಿ ಇದೆ, ದಿಸ್ ಈಸ್ ದಿ ಬಿಕಾಸ್ ಆಫ್ ಆ್ಯನ್ ಏರಿಯಾ ಈಸ್ ಮೆಜರ್ಡ್ ಬೈ ಕಂಪ್ಯೂಟಿಂಗ್ ದಿ ಪ್ರಾಡಕ್ಟ್ ಆಫ್ 2 ಲೆನ್ಸ್. ಪ್ರಾಡಕ್ಟ್ ಅಂದರೆ ಏನು? ಮಲ್ಟಿಪ್ಲಿಕೇಶನ್. ಸೊ ಯಾವುದಾದ್ರೂ ಎರಡು ಸೈಡ್ದು ಮಲ್ಟಿಪ್ಲಿಕೇಶನ್, ನಾವು ಲೆಂತನ್ನು ಮಲ್ಟಿಪ್ಲಿಕೇಶನ್ ಅವ್ರ ಬ್ರೆಡ್ತನ್ನು ಮಲ್ಟಿಪ್ಲಿಕೇಶನ್ ಅಥವಾ ವಿಡ್ತನ್ನು ಮಲ್ಟಿಪ್ಲಿಕೇಶನ್ ಮಾಡಿದಾಗ ಏನು ನಮಗೊಂದು ವ್ಯಾಲ್ಯೂ ಬರುತ್ತೆ, ಅದನ್ನು ಮೆಜರ್ಮೆಂಟನ್ನು ನಾವು ಸ್ಕ್ವೈರ್ಡ್ ಅಂತ ಹೇಳ್ಬೋದು ಅಂತ ಇದರ ಡೆಫಿನೇಷನ್ ಅರ್ಥ, ಓಕೆನಾ. ಟೋಟಲ್ ಇಲ್ಲಿ 2 ಡೈಮೆನ್ಷನಲ್ ಆಗಿರ್ಬೇಕಾ, ಪ್ರಾಡಕ್ಟ್ ಆಫ್ 2 ಲೆನ್ಸ್ ಅಂತ ಹೇಳ್ತಾನೆ. 2 ಲೆನ್ಸ್ 3 ಆಗಿದ್ದರೆ ಮತ್ತೆ ಬೇರೆ ಆಗುತ್ತೆ, ಅದು ಓನ್ಲಿ 2. ದಿ ಪ್ರಾಡಕ್ಟ್ ಆಫ್ 2 ಲೆನ್ಸ್ ಈಸ್ ಮೆಜರ್ಡ್ ಏರಿಯಾ, ದ್ಯಾಟ್ ಈಸ್ ಎನ್ ಸ್ಕ್ವೈರ್ಡ್ ಅಂತ ಹೇಳ್ತಿದ್ದಾರೆ. 2 ಏರಿಯಾನ ನಾವು ಗುಣಾಕಾರ ಮಾಡಿದಾಗ ಸಿಗುವಂಥ ಒಂದು ವ್ಯಾಲ್ಯೂ, ಮೌಲ್ಯ, ಅದನ್ನು ನಾವು ಸ್ಕ್ವೈರ್ಡಲ್ಲಿ ಮೆಜರ್ ಮಾಡ್ತೇವೆ, ಇಷ್ಟೇ, ರೈಟ್. ಈಗ ನೋಡಿ, ಯೂನಿಟ್ ಕನ್ವರ್ಷನ್ ಈಗ 1 ಮೀಟ್ರ್ ಸ್ಕ್ವೇರ್ ಅಂದರೆ ಎಷ್ಟು ಸ್ಕ್ವೇರ್ ಫೀಟಪ್ಪ, ಮತ್ತು ನಾವು ಬೇಸಿಕ್ಕಿಂದ ನೋಡ್ಕೋಬೇಕು. ನಿಮಗೆ ಲಾಸ್ಟ್ ವಿಡಿಯೋ ನೀವು ನೋಡಿಲ್ಲ ಅಂದರೆ ಅದನ್ನು ನೋಡಿ, ಅದರಲ್ಲಿ ನಾನು ಇನ್ ಡಿಟೇಲಾಗಿ ಹೇಳಿದ್ದೀನಿ ಲೆಂತ್ ವೈಸ್. ಸೊ ಆದರೂ ಯಾರು ಸ್ವಲ್ಪ ನೋಡಿಲ್ಲ ಆ ವಿಡಿಯೋನ, ಇಲ್ಲಿ ಸ್ವಲ್ಪ ಮೇಲ್ಗಡೆ ಬ್ರೀಫಾಗಿ ಹೇಳಿ ನಾನು ಹೇಳ್ತೇನೆ ಯಾವ ಥರ ಇದು ಯೂನಿಟ್ ಕನ್ವರ್ಷನ್ ಮಾಡಬೇಕು. 1 ಮೀಟ್ರ್ ಸ್ಕ್ವೇರ್ ಇದ್ದಿದ್ದನ್ನು ಸ್ಕ್ವೇರ್ ಫೀಟಿಗೆ ಯಾವ ಥರ ಮಾಡಬೇಕು ಅನ್ನೋದು, ರೈಟ್. ಇಲ್ಲಿ ನೋಡ್ರಿ, ಇದು 1 ಮೀಟ್ರ್ ಅಂತ ಇದೆ. ಈಗ ಮೀಟ್ರ್ ಸ್ಕ್ವೇರ್ ಬಿಡಿ, ಫಸ್ಟ್ 1 ಮೀಟ್ರಲ್ಲಿ ಎಷ್ಟು ಫೀಟು ಅಂತ ನಾವು ತಿಳ್ಕೊಬೇಕು ಮೊದಲು, ರೈಟ್. 3.281 ಲೆಂತ್, ಫೀಟ್ ಲೆಂತ್ ಇರುತ್ತೆ, ಅದರ 3.281 ಫೀಟ್ ಲೆಂತ್ ಇರುತ್ತೆ. ಸೊ ಈಗ ಏರಿಯಾ ಅಂದರೆ ಏನು ಬರುತ್ತೆ, 2 ಡೈಮೆನ್ಷನಲ್ ಅಂತ ಅವ್ರು ಮೊದಲೇ ಇಲ್ಲಿ ಡೆಫಿನೇಷನಲ್ಲಿ ಗೊತ್ತೇ ಇದೆ, ಆಯಿತಾ. 2 ಡೈಮೆನ್ಷನಲ್ ಅಂದರೆ ಏನು ಮಾಡಬೇಕು, ಸೊ ನಾವು 2 ಸಲನ ಅದನ್ನು ಸೇಮ್ ಪ್ರಾಡಕ್ಟ್ ಆಫ್ ದಿ 2 ಲೆಂತ್, ಈಗ ಇದೊಂದು ಲೆಂತ್ ಇದೆ, ಇದನ್ನು ಸೇಮ್
ಇನ್ನೊಂದು ಸಲ ನಾವು ಮಲ್ಟಿಪ್ಲಿಕೇಶನ್ ಮಾಡಬೇಕಾಗತ್ತೆ, ಆವಾಗ ನಮಗೆ ಏರಿಯಾ ಸಿಗುತ್ತೆ. ಸೊ ಈಗ ನೋಡಿ 1 ಮೀಟರ್ ಸ್ಕ್ವೇರ್ ಅಂದರೆ 1 ಮೀಟರ್ ಸ್ಕ್ವೇರ್ ಟು ನಮಗೆ ಸ್ಕ್ವೇರ್ ಫೀಟಿಗೆ ಕನ್ವರ್ಟ್ ಮಾಡೋ ಅಂತ ಕೇಳಿದ್ದಾರೆ, ಎಷ್ಟು ಸ್ಕ್ವೇರ್ ಫೀಟ್ ಆಗುತ್ತೆ ಅನ್ನೋದು. 1 ಮೀಟರ್ ಅಂದರೆ ಎಷ್ಟು? 3.281. ಸೊ ಇಲ್ಲಿ ಸಿಕ್ತು ನಮಗೆ 1 ಫೀಟ್ ಅಂದರೆ 1 ಮೀಟರ್ ಅಂದರೆ 3.281 ಫೂಟ್ ಅಂತ. ಇದನ್ನು 2 ಸಲ ನಾವು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಮಗೆ ಸ್ಕ್ವೇರ್ ಫೀಟಲ್ಲಿ ಏರಿಯಾ ಸಿಗುತ್ತೆ. ಸೊ 3.281 ಇಂಟು 3.281 ಅವಾಗ ನಮ್ಗೆ ಏರಿಯಾ ಬಂತು ಎಷ್ಟು? 10.76 ಏರಿಯಾ ಬಂತು. ಸರಿ, ಮತ್ತು ಇದರಲ್ಲಿ 1 ಇಂಚ್ ಸ್ಕ್ವೇರ್ ಅಂದರೆ ಎಷ್ಟು mm ಸ್ಕ್ವೇರ್ ಅಂತ ಕೇಳ್ತಾರೆ, ಅಂದರೆ ಗೊತ್ತಿರಬೇಕು 1 ಇಂಚ್ ಸ್ಕ್ವೇರ್ ಅಂದರೆ ಎಷ್ಟಾಗುತ್ತಪ್ಪ ಅಂಥೇಳಿ. ಇದು ಸಹ ಸೇಮ್, ನಮಗೆ ಫಸ್ಟ್ 1 ಇಂಚ್ ಅಂದರೆ ಎಷ್ಟು mm ಅಂತ ಗೊತ್ತಿರಬೇಕು, ರೈಟ್. 1 ಇಂಚ್ ಅಂದರೆ 25.4 mm ಲೆಂತ್, ಗೊತ್ತಾಯ್ತಾ? ಇದನ್ನು ನಾವು 2 ಸಲ ಮಲ್ಟಿಪ್ಲಿಕೇಶನ್ ಮಾಡಿದರೆ ನಮಗೆ ಏರಿಯಾ ಬಂದುಬಿಡುತ್ತೆ. ಸೊ ಅದೇ ಸೇಮ್ ಇಲ್ಲಿ 25.4 ಇಂಟು 25.4 ಮಾಡಿದರೆ ನಮಗೆ ಏರಿಯಾ ಬಂದುಬಿಡುತ್ತೆ ಎಷ್ಟು? 645.16 mm ಸ್ಕ್ವೇರ್ ಅಂತ ಬಂತು, ರೈಟ್. ಈಗ ಅದೇ ಥರ 1 ಸ್ಕ್ವೇರ್ ಫೀಟಲ್ಲಿ ಎಷ್ಟು ಮೀಟ್ರ್ ಸ್ಕ್ವೇರು? ಸೊ ಇದನ್ನು ಸೇಮ್ ಲೆಂತ್ ಮೊದಲು ಒಂದು ಫೀಟಲ್ಲಿ ಎಷ್ಟು ಮೀಟ್ರ್ ಇರುತ್ತೆ ಅಂತ ನಮಗೆ ಗೊತ್ತಿರಬೇಕು ಲೆಂತ್ ವೈಸ್. ಸೊ ನೋಡಿ 1 ಫೂಟಲ್ಲಿ 0.304 ಲೆಂತ್ ಇರುತ್ತೆ. ಸೊ ಇದನ್ನೇ ನಾವು 2 ಟೈಮ್ಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮಗೆ ಏರಿಯಾ ಬಂದುಬಿಡುತ್ತೆ. 1 ಸ್ಕ್ವೇರ್ ಫೀಟ್ ಅಂದರೆ 0.0924 ಮೀಟರ್ ಸ್ಕ್ವೇರ್. ಈಗ ನೆಕ್ಸ್ಟು, ಈಗ 1 ಸ್ಕ್ವೇರ್ ಫೀಟ್ ಅಂದರೆ ಎಷ್ಟು ಇಂಚ್ ಸ್ಕ್ವೇರು? ಇದು ಮತ್ತೆ ಬೇಸಿಗಿಂದ ಸ್ಟಾರ್ಟ್ ಆಗುತ್ತೆ. 1 ಫೀಟಲ್ಲಿ ಎಷ್ಟು ಇಂಚಸ್ಸು? 12 ಇಂಚಸ್ಸು. ಈಗ 12 ಇಂಟು 12 ಮಾಡಿದರೆ ನಮಗೆ ಎಷ್ಟು ಸ್ಕ್ವೇರ್ ಇಂಚ್ ಅಂತ ಗೊತ್ತಾಗ್ಬಿಡುತ್ತೆ, ಅದೇ 144 ಸ್ಕ್ವೇರ್ ಇಂಚಸ್. ಸೊ ಇಷ್ಟು ಬೇಸಿಕ್ಸ್ ನಮಗೆ ಗೊತ್ತಿತ್ತು ಅಂದರೆ, ಈ ಬೇಸಿಕ್ಕಿಂತ ಮೊದಲು ನಮಗೆ ಲೆಂತ್ ಗೊತ್ತಿತ್ತು ಅಂದರೆ ಮುಗಿದೋಯ್ತು. ಆ ಲೆಂತನ್ನು 2 ಸಲ ನಾವು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಏರಿಯಾ ಸಿಕ್ಬಿಡುತ್ತೆ, ಆಯಿತಾ? ಸೊ ನಮಗೆ ಆ ಲೆಂತ್ ಟಾಪಿಕ್ನು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಇಲ್ಲಿ ಗೊತ್ತಾಗುತ್ತೆ ನೋಡಿ ನಿಮಗೆ. ಏರಿಯಾ ಕ್ಯಾಲ್ಕುಲೇಷನ್ ಅಂದರೆ ಬೇಸಿಕ್ ಅಲ್ಲಿಂದಲೇ ಸ್ಟಾರ್ಟ್ ಆಗೋದು ನಿಮಗೆ. ಅಲ್ಲಿ ನೀವು ಲೆಂತ್ ಪ್ರಾಪರಾಗಿ ಎಲ್ಲ ನೆನ್ಪಿಟ್ಕೊಂಡ್ರೆ ಇಲ್ಲಿ ನೀವು ಈಸಿಲಿ ಸಾಲ್ವ್ ಮಾಡ್ಬೋದು. ಸೊ ನೀವು ಯಾರು ನೋಡಿಲ್ಲ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ ವಿಡಿಯೋ ಲಿಸ್ಟಲ್ಲಿದೆ, ಹೋಗಿ ಚೆಕ್ ಮಾಡಿ, ಆ ವಿಡಿಯೋ ನೋಡ್ಕೊಳ್ಳಿ. ಆಮೇಲೆ ಬಂದು ಈ ವಿಡಿಯೋ ನೋಡಿ, ನಿಮ್ಗೆ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಇಷ್ಟು ಬಂದುಬಿಡುತ್ತೆ. ಈಗ ಇದನ್ನು ಒಂದು ಎಕ್ಸಾಂಪಲ್ ಮುಖಾಂತರ ನಿಮಗೆ ಹೇಳಿದ್ರೆ ಇನ್ನೂ ಸ್ವಲ್ಪ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ನೋಡಿ, ಒಂದು ಎಕ್ಸಾಂಪಲ್ ಮುಖಾಂತರ ಹೇಳ್ತೀನಿ, ರೈಟ್. ಇತ್ತು ಒಂದು ಎಕ್ಸಾಂಪಲ್ ತೊಗೊಳ್ಳಿ. ಈಗ ನೋಡಿ, ಇದೊಂದು ಏನೋ ಇದೆ, ಕನ್ಸಿಡರ್ ದಿಸ್ ಈಸ್ ಎ ವಾಲ್, ವುಡ್, ಗ್ಲಾಸ್, ಪೇಂಟ್ ಏರಿಯಾ ಅಂತ ತಿಳ್ಕೊಳ್ಳಿ, ಇಲ್ಲ ಪ್ಲಾಸ್ಟ್ರು ಏನಾದರೂ ತಿಳ್ಕೊಳ್ಳಿ. ಇಷ್ಟು ಏರಿಯಾ ಇದೆ, ಇಷ್ಟು ಏರಿಯಾದು ಈ ಕಡೆ ಲೆಂತು ಕೊಟ್ಟಿದ್ದಾರೆ. ಎಷ್ಟು ಅಂದರೆ ಇದು ಸ್ಕ್ವೇರ್ಡಲ್ಲೇ ಕೊಟ್ಟಿದ್ದಾರೆ ಇದು, ರೈಟ್. 30 ಇಂಚಸ್ ಆರ್ 76 ಸೆಂಟಿಮೀಟರ್. ಇಲ್ಲಿ 30 ಇಂಚಸ್ ಆರ್ 76 ಸೆಂಟಿಮೀಟರ್. ಇದು ಎಷ್ಟಾದರೆ ಇರಲಿ, ಇದು 30 ಇತ್ತು, ಇದು 35 ಇತ್ತು, ನಡೆಯುತ್ತೆ. ಇದು 36, ಇದು 90 ಇತ್ತು, ಹೇಗಾದರೂ ಇರಲಿ. ಟೋಟಲ್ ನಮಗೆ 2 ಡೈಮೆನ್ಷನ್ ಕೊಟ್ಟಿದ್ದಾರೆ, ರೈಟ್. ಇಲ್ಲೊಂದು ಲೆಂತ್ ಇದೆ, ಇಲ್ಲೊಂದು ಲೆಂತ್ ಇದೆ, ಮುಗೀತು. ಇಷ್ಟೇ. ಇವೆರಡು ಬಂದರೆ ನಮಗೆ ಇವೆರಡನ್ನು ನಾವು ಮಲ್ಟಿಪ್ಲೈ ಮಾಡಿದರೆ ನಮಗೆ ಏರಿಯಾ ಬರುತ್ತೆ. ಕ್ವಶನ್ ಏನಿದೆ ಕ್ವಶನ್ ಅಂದರೆ, ಕನ್ವರ್ಟ್ ದಿಸ್ ಏರಿಯಾ ಇಂಟು ಸ್ಕ್ವೇರ್ ಫೀಟ್ ಆರ್ ಮೀಟರ್ ಸ್ಕ್ವೇರ್ ಅಂತ ಕೇಳಿದ್ದಾರೆ. ನೋಡಿ, ಇವ್ರು ನಮ್ಗೆ ಕೊಟ್ಟಿದ್ದಾರೆ ಇಂಚು ಸೆಂಟಿಮೀಟ್ರಲ್ಲಿ ಕೊಟ್ಟಿದ್ದಾರೆ. ಇವ್ರು ಏನು ಹೇಳ್ತಿದ್ದಾರೆ? ಸ್ಕ್ವೇರ್ ಫೀಟು ಮತ್ತು ಮೀಟರ್ ಸ್ಕ್ವೇರಿಗೆ ಮಾಡು ಅಂತ ಹೇಳ್ತಿದ್ದಾರೆ. ಅವಾಗ ಏನು ಮಾಡಬೇಕು? ಫಸ್ಟ್ ಏರಿಯಾ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಏರಿಯಾ ಈಸ್ ಈಕ್ವಲ್ ಟು, ಫಸ್ಟ್ ನಾವು ಇದು ಮಾಡೋಣ, ಇಂಚಲ್ಲಿರೋದನ್ನ ಫೂಟಿಗೆ ಮಾಡೋಣ, ರೈಟ್. 30 ಇಂಚಸ್ ಇಂಟು 30 ಇಂಚಸ್ ಎಷ್ಟು? 900 ಇಂಚ್ ಸ್ಕ್ವೇರ್ ಬಂತು. ಆವಾಗ ನಮ್ಗೆ ಮತ್ತೇನು ಬೇಸಿಗೆ ಗೊತ್ತಿರಬೇಕು ಇಲ್ಲಿ, 1 ಸ್ಕ್ವೇರ್ ಫೀಟ್ ಅಂದರೆ ಎಷ್ಟು ಇಂಚ್ ಸ್ಕ್ವೇರಪ್ಪ? 144 ಇಂಚ್ ಸ್ಕ್ವೇರ್. ಸೊ ಆವಾಗ ಏರಿಯಾ ಇನ್ ಸ್ಕ್ವೇರ್ ಫೀಟ್, ಈ 900 ಡಿವೈಡೆಡ್ ಬೈ 144 ಮಾಡಿದರೆ ನಮಗೆ 6.25 ಸ್ಕ್ವೇರ್ ಫೀಟ್ ಬಂತು. ಈ ವಾಲ್ ಆರ್ ಇದು ಏನಾದರೂ ವುಡ್ಡು, ಇದು 6.25 ಸ್ಕ್ವೇರ್ ಫೀಟ್ ಇದೆ ಇದು, ರೈಟ್. ಅದು ಇಂಚಲ್ಲಿ ಕೊಟ್ಟಿದ್ದಾರೆ 30 ಬೈ 30, 900 ಇಂಚ್ ಸ್ಕ್ವೇರ್ ಇದೆ. ಅದನ್ನು ಫೀಟಿಗೆ 6.25 ಸ್ಕ್ವೇರ್ ಫೀಟ್ ಆಗುತ್ತೆ, ರೈಟ್. ಈಗ ನೆಕ್ಸ್ಟ್ 76 ಸೆಂಟಿಮೀಟ್ರ್ ಬೈ 76 ಸೆಂಟಿಮೀಟ್ರ್ ಇದೆ. ಇದನ್ನು ಮೀಟರ್ ಸ್ಕ್ವೇರ್ ಕನ್ವರ್ಟ್ ಮಾಡೋದು. ಫಸ್ಟ್ ಏರಿಯಾ 76 ಬೈ 76 ಎಷ್ಟಾಗುತ್ತೆ? 5776 ಸೆಂಟಿಮೀಟ್ರ್ ಸ್ಕ್ವೇರ್, ರೈಟ್. ಈಗ ಇದನ್ನು ಮೀಟರ್ ಸ್ಕ್ವೇರಿಗೆ ತೊಗೊಂಬಿಡ್ಬೇಕು ನಾವು. ಮೀಟರ್ ಸ್ಕ್ವೇರಿಗೆ ತರಬೇಕು ಅಂದರೆ ನೋಡಿ, ಮೊದಲು ಮತ್ತೆ ಬೇಸಿಗೆ ಗೊತ್ತಿರಬೇಕು. 1 ಮೀಟ್ರ್ ಅಂದರೆ ನಮಗೆ 100 ಸೆಂಟಿಮೀಟ್ರ್. 1 ಮೀಟರ್ ಸ್ಕ್ವೇರ್ ಅಂದರೆ ಇದು 100 ಸೆಂಟಿಮೀಟ್ರ್ ಸ್ಕ್ವೇರ್ ಆಗುತ್ತೆ, ರೈಟ್. ಈಗ ನಾವು ಇದನ್ನು 100 ಹೋಲ್ ಸ್ಕ್ವೇರ್ ಮಾಡಿದರೆ, ಅಂದರೆ ಸೆಂಟಿಮೀಟ್ರ್ ಸ್ಕ್ವೇರ್ ಮಾಡಿದರೆ ನಮಗೆ ಮೀಟರ್ ಸ್ಕ್ವೇರಲ್ಲಿ ಬರುತ್ತೆ. ನೋಡಿ, 5776 ಡಿವೈಡೆಡ್ ಬೈ 100 ಸ್ಕ್ವೇರ್ ಮಾಡಿದರೆ 0.57 ಮೀಟರ್ ಸ್ಕ್ವೇರ್ ಅಂತ ಬಂತು, ರೈಟ್. ಇದೇ ಥರ ಎಲ್ಲನೂ ನಾವು ಯೂನಿಟ್ ಕನ್ವರ್ಷನ್ ಮಾಡ್ಬೇಕಂದ್ರೆ ಫಸ್ಟ್ ನಮಗೆ ಬೇಸಿಕ್ ಗೊತ್ತಿರಬೇಕು. ನಾನು ಇವಾಗ ಹೇಳ್ತಾ ಇದ್ದೀನಿ, ಮತ್ತು ನೀವು ಯಾರು ನಂದು ಲೆಂತ್ ಯೂನಿಟ್ ಕನ್ವರ್ಷನ್ ನಾನು ಹೇಳಿದ್ದೀನಿ, ಅದನ್ನು ವಿಡಿಯೋ ನೋಡ್ಕೊಳ್ಳಿ ಫಸ್ಟ್. ಅದು ನೋಡ್ಕೊಂಡ್ಮೇಲೆ ನಿಮಗಿದು ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ.
ಓಕೆ, ಮುಗೀತಲ್ಲ ಫ್ರೆಂಡ್ಸ್. ನೋಡಿ, ಯೂನಿಟ್ ಕನ್ವರ್ಷನ್ ಇದೇ. ಯೂನಿಟ್ ಕನ್ವರ್ಷನ್ ಇನ್ನೂ ಜಾಸ್ತಿ ಇದೆ, ಬಟ್ ನಮಗೆ ನಮ್ಮ ಸಿವಿಲ್ ಇಂಜಿನಿಯರಿಂಗ್ ರಿಲೇಟೆಡ್ ನಮಗೆ ಬೇಕಾಗಿರೋದು ಇಷ್ಟು ಯೂನಿಟ್ ಕನ್ವರ್ಷನ್ ಗೊತ್ತಿದ್ರೆ ಸಾಕು. ಅಂದರೆ ಇದರಲ್ಲಿ ಇನ್ನೂ ಸ್ವಲ್ಪ ಡೀಪ್ ಬರುತ್ತೆ, ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಇವತ್ತು ನಾನು ಹೇಳ್ಕೊಟ್ಟಿದ್ದು ಯಾವುದಂದರೆ ಏರಿಯಾ ಎಕ್ಸಾಂಪಲ್. ನಿಮಗೆ ಇಷ್ಟು ಮಾತ್ರ ಹೇಳ್ಕೊಟ್ಟಿದ್ದೀನಿ, ರೈಟ್. ಇನ್ನೂ ಇದ್ರ ಮೇಲೆ ತುಂಬ ಎಕ್ಸಾಂಪಲ್ಸ್ ನಾನು ನಿಮ್ಗೆ ಕೊಡ್ತೇನೆ, ಆಯಿತಾ. ಇದು ನಿಮಗೆ ಸ್ಕ್ವಯರಲ್ಲಿದೆ. ಸೊ ಇದು ಇರ್ರೆಗ್ಯುಲರ್ ಶೇಪಲ್ಲಿದ್ದಾಗ ಯಾವ ಥರ ಮಾಡಬೇಕು, ಪೆಂಟಗಾನ್ ಶೇಪ್ ಇದ್ದಾಗ ಯಾವ ಥರ ಮಾಡಬೇಕು, ರೆಕ್ಟ್ಯಾಂಗ್ಯುಲರ್ ಇದ್ದಾಗ ಯಾವ ಥರ ಏರಿಯಾ ಕನ್ವರ್ಷನ್ ಮಾಡಿ ತೆಗಿಬೇಕು. ಮತ್ತು ಇಲ್ಲಿ ಈ ವಿಡಿಯೋದಲ್ಲಿ ಏನು ಹೇಳಿದ್ದೀನಿ ಅಂದರೆ, ಜಸ್ಟ್ ಅಂದರೆ ಇಂಚನ್ನು ಫೀಟಲ್ಲಿ ಯಾವ ಥರ ಮಾಡಬೇಕು, ಸೆಂಟಿಮೀಟ್ರನ್ನ ಮೀಟ್ರಲ್ಲಿ ಯಾವ ಥರ ಮಾಡಬೇಕು ಅಂತ ಹೇಳಿದ್ದೀನಿ. ಈಗ ನೆಕ್ಸ್ಟ್ ಟಾಪಿಕಲ್ಲಿ ಅಂದರೆ ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ಏನು ಹೇಳ್ತೀನಿ ಅಂದರೆ, ಇದು ಫೀಟಲ್ಲಿ ಇದ್ದಿದ್ದನ್ನು ಮೀಟ್ರಿಗೆ ಯಾವ ಥರ ಕನ್ವರ್ಟ್ ಮಾಡಬೇಕು, ಮೀಟ್ರಲ್ಲಿದ್ದನ್ನು ಯಾವ ಥರ ಫೀಟಿಗೆ ಕನ್ವರ್ಟ್ ಮಾಡಬೇಕು, ಇಂಚಲ್ಲಿದ್ದನ್ನು ಸ್ಕ್ವೇರ್ ಇಂಚಿಗೆ, ಸೆಂಟಿಮೀಟ್ರ್ ಸ್ಕ್ವೇರ್ನ ಯಾವ ಥರ ಕನ್ವರ್ಟ್ ಮಾಡಬೇಕು, ಸೆಂಟಿಮೀಟ್ರ್ ಇದ್ದಿದ್ದನ್ನು ಇಂಚ್ ಸ್ಕ್ವೇರ್ಗೆ ಯಾವ ಥರ ತೊಗೊಂಡು ಬರಬೇಕು. ಈ ಥರ ಇನ್ನೂ ಸ್ವಲ್ಪ ಡೀಪಾಗಿ ನೆಕ್ಸ್ಟ್ ವೀಡಿಯೋಸಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸಿಗೆ ಯಾರಿಗಾದರೂ ಗೊತ್ತಿಲ್ಲ ಅಂದರೆ ಈ ವಿಡಿಯೋ ಶೇರ್ ಮಾಡಿ. ಇದೊಂದು ಸ್ವಲ್ಪ ಬೇಸಿಕ್ ಇದೆ, ಅದು ಸ್ವಲ್ಪ ಅವ್ರಿಗೆ ತುಂಬ ನೀಡ್ ಇರುತ್ತೆ. ಯಾರೆಲ್ಲ ಈಗ ಪಾಸ್ಔಟ್ ಆಗಿ ಹೊರಗಡೆ ಬಂದಿರ್ತಾರೆ, ಸೈಟ್ ಇಂಜಿನಿಯರ್ಸ್ ಆಗಿರ್ಬೋದು, ಇನ್ನು ಯಾರು ಫೈನಲ್ ಇಯರಲ್ಲಿ ಕಲಿತಿರ್ತಾರೆ. ಸೊ ಅವರಿಗೆಲ್ಲ ಸ್ವಲ್ಪ ಯೂನಿಟ್ ಕನ್ವರ್ಷನ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಬಿಫೋರ್ ಗೋಯಿಂಗ್ ಟು ಸೈಟ್ ಆರ್ ಬಿಫೋರ್ ಗೋಯಿಂಗ್ ಟು ಪಾಸ್ ಔಟ್ ದಿ ಡಿಗ್ರಿ, ಈ ನಮಗೆ ನಾಲೆಜ್ ನಮಗೆ ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್. ಓಕೆನಾ? ಓಕೆ, ಧನ್ಯವಾದಗಳು.